ಮತ್ತೆ ವಿವಾದಕ್ಕೆ ರಿಷಬ್ ಶೆಟ್ಟಿ ಹರಕೆ ನೇಮೋತ್ಸವ ಸಂಪ್ರದಾಯವನ್ನ ಮೀರಿ ನಡೀತಾ ಹರಕೆ ನೇಮೋತ್ಸವ ಅನ್ನುವಂಥ ಪ್ರಶ್ನೆ ಇದೆ. ಮತ್ತೆ ವಿವಾದಕ್ಕೆ ರಿಷಬ್ ಶೆಟ್ಟಿ ಹರಕೆಯ ನೇಮೋತ್ಸವ ಈಗ ಸಂಪ್ರದಾಯವನ್ನ ಮೀರಿ ನಡೀತಾ ಹರಕೆಯ ನೇಮೋತ್ಸವದ ಸಂದರ್ಭದಲ್ಲಿ ದೈವ ನರ್ತಕನ ನಡೆ ಬಗ್ಗೆ ಚರ್ಚೆ ಹುಟ್ಟಾಕಿದೆ ಮತ್ತೊಮ್ಮೆ. ಈಗ ಈ ಮುಂಚೆನೂ ಕೂಡ ಅಷ್ಟೇ ಕಾಂತಾರ 1 ಯಶಸ್ಸಿನ ಬೆನ್ನಲ್ಲೇ ಹರಕೆ ಸಲ್ಲಿಸಿದ್ದಂಥ ರಿಷಬ್ ಆ ಸಂದರ್ಭದಲ್ಲೂ ಸಾಕಷ್ಟು ಚರ್ಚೆ ಆಗಿತ್ತು. ಬಾರೇಬೈಲು ಜಾರಂದಾಯ ಬಂಟ ದೇವಸ್ಥಾನದಲ್ಲಿ ಹರಕೆಯನ್ನು ಹೊತ್ತಿದ್ರು. ರಿಷಬ್ ಮಡಿಲಲ್ಲಿ ಮಲಗಿದ ದೈವ ನರ್ತಕ ಮುಖೇಶ್. ರಿಷಬ್ ಮಡಿಲಲ್ಲಿ ಮಲಗಿದ್ದಾರೆ ದೈವ ನರ್ತಕ ಮುಖೇಶ್ ಅವರು. ಇದು ಚರ್ಚೆಯನ್ನು ಹುಟ್ಟಾಕಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಿಶನ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್, ಈ ಬಾರಿ ಅದೇ ನೇಮೋತ್ಸವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯ ಚರ್ಚೆಯನ್ನು ಹುಟ್ಟಾಕಿದೆ? ಪರ ವಿರೋಧ ಚರ್ಚೆ ಆಗ್ತಾ ಇದೆ. ಪೃಥ್ವಿ, ಬಾರೇಬೈಲ್ನ ಜಾರಂದಾಯ ಬಂಟ ಮತ್ತು ವಾರಾಹಿ ಪಂಜುರ್ಲಿ ದೈವಸ್ಥಾನದಲ್ಲಿ ಇತ್ತೀಚೆಗೆ ರಿಷಬ್ ಶೆಟ್ಟಿ ಅವರು ಹರಕೆಯ ನೇಮೋತ್ಸವವನ್ನು ಕೊಟ್ಟಿದ್ರು. ಇಡೀ ಹೊಂಬಾಳೆ ತಂಡ ಇದರಲ್ಲಿ ಭಾಗವಹಿಸಿತ್ತು. ಅವತ್ತು ವಾರಾಹಿ ಪಂಜುರ್ಲಿಗೆ ದೈವ ಪಾತ್ರೆಯಾಗಿ ಕೆಲಸವನ್ನು ಮಾಡಿದಂಥವರು ಮುಖೇಶ್ ಅಂತ ಹೇಳಿ. ಈ ಮುಖೇಶ್ ಯಾರಂತ ಹೇಳಿದ್ರೆ, ಈ ಹಿಂದೆ ಕೂಡ ಕಾಂತಾರ ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ ದೈವದ ಸನ್ನಿವೇಶಗಳು ಬರುವಾಗ ಯಾವ ರೀತಿಯಾಗಿ ನಟನೆ ಮಾಡಬೇಕು ಅಂತ ಹೇಳಿಕೊಟ್ಟವರು. ಕಾಂತಾರ ಚಾಪ್ಟರ್ 1 ಕೂಡ ಮುಖೇಶ್ ಅವರು ದೊಡ್ಡ ಪಾತ್ರವನ್ನು ವಹಿಸ್ತಾರೆ ತೆರೆಯ ಹಿಂದೆ. ಅದು ದೈವ ಯಾವ ರೀತಿಯಾಗಿ ವರ್ತನೆ ಮಾಡಬೇಕು ಎಂಬಿತ್ಯಾದಿ ಎಲ್ಲ ವಿಚಾರಗಳನ್ನು ಅವರೇ ಕೋರಿಯೋಗ್ರಾಫ್ ಅನ್ನು ಮಾಡ್ತಾರೆ. ಜೊತೆಗೆ ಈ ಹಿಂದೆ ನಡೆದಂತಹ ಅವಾರ್ಡ್ ಫಂಕ್ಷನ್ ಅಲ್ಲಿ ಕೂಡ ಕಾಂತಾರ ತಂಡ ಜೊತೆ ಮುಖೇಶ್ ಅವರು ಕಾಣಿಸಿಕೊಳ್ತಾರೆ. ಈ ಬಾರಿ ಅದೇ ಮುಖೇಶ್ ಅವರು ವಾರಾಹಿ ಪಂಜುರ್ಲಿಗೆ ನೇಮೋತ್ಸವವನ್ನು ಕಟ್ಟಿರುವಂಥದ್ದು. ಈ ಹಿಂದೆ ಕೂಡ ಅವರೇ ದೈವಸ್ಥಾನದಲ್ಲಿ ಜಾತ್ರೋತ್ಸವದ ಸಂದರ್ಭದಲ್ಲಿ ಕೂಡ ವಾರಾಹಿ ಪಂಜುರ್ಲಿಗೆ ಅವರೇ ಪಾತ್ರಿಯಾಗಿದ್ರು. ಆದರೆ ಈ ಬಾರಿ ನಿಯಮವನ್ನು ಮೀರಿ ಮುಖೇಶ್ ವರ್ತನೆ ಮಾಡಿದ್ದಾರೆ ಅನ್ನೋದನ್ನ ಈಗ ದೈವಾರಾಧಕರು ಹೇಳ್ತಾ ಇರುವಂಥದ್ದು. ಯಾಕಂದ್ರೆ ದೈವಾರಾಧನೆಯ ಕಟ್ಟುಕಟ್ಟಳೆ ಪ್ರಕಾರವಾಗಿ, ಸಾಂಪ್ರದಾಯಿಕ ಪ್ರಕಾರವಾಗಿ ಯಾರು ಕರ್ತ ಇದ್ದಾರೆ, ಅಂದ್ರೆ ಯಾರು ಹರಕೆ ಅಥವಾ ಬೇರೆ ನೇಮವನ್ನ ಮಾಡಿಸ್ತಾರೆ, ಅವರ ಮೈವನ್ನ ಮುಟ್ಟುವಂತಿಲ್ಲ ಮತ್ತು ಅವರ ತೊಡೆಯನ್ನ ಮುಟ್ಟುವಂಥದ್ದು, ಅದರ ಮೇಲೆ ಮಲಗುವಂಥದ್ದು, ಅವರನ್ನು ಆಲಂಗಿಸೋದು, ಇಂತಹ ಯಾವುದೇ ಪ್ರಕ್ರಿಯೆಗಳು ದೈವದ ನಡೆಯಲ್ಲಿ ಆಗೋದಿಲ್ಲ. ಅದು ವಾರಾಹಿ ಪಂಜುರ್ಲಿ ಅನ್ನುವಂಥದ್ದು ಇಡೀ ಶಕ್ತಿಶಾಲಿ ದೈವ. ಆ ದೈವದ ಕಾರಣಿಕ ಆ ಗ್ರಾಮದ ಜನರಿಗೆ ಕೂಡ ಗೊತ್ತು. ಹಾಗಾಗಿ ಗ್ರಾಮವನ್ನ ರಕ್ಷಣೆ ಮಾಡುವಂತಹ, ಗ್ರಾಮಕ್ಕೆ ಸಂಬಂಧಪಟ್ಟಂತಹ ವಾರಾಹಿ ಪಂಜುರ್ಲಿ ಅದು ರಾಜನ್ ದೈವವಾಗಿ ಕೂಡ ಗುರುತು ಮಾಡಿರುವಂಥದ್ದು. ಹಾಗಾಗಿ ಅಂತಹ ಶ್ರೇಷ್ಠವಾದಂತಹ ರಾಜನ್ ದೈವ ಈ ರೀತಿಯಾಗಿ ಅದನ್ನ ಕಟ್ಟಿದಂಥವರು ಮುಖೇಶ್ ಈ ರೀತಿಯಾಗಿ ತೊಡೆಯ ಮೇಲೆ ಮಲಗೋದು ಅದು ಅಸಂಬದ್ಧ ಮತ್ತು ದೈವಾರಾಧನೆಯ ನಿಯಮಗಳಿಗೆ ಅದು ಬಾಹಿರ ಅನ್ನೋದನ್ನ ಈಗ ದೈವಾರಾಧಕರು ಬಹಳ ಕಟು ಶಬ್ದದಿಂದ ಅದನ್ನ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಜೊತೆಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಕೂಡ ಇದರ ಬಗ್ಗೆ ದೊಡ್ಡ ಮಟ್ಟಿನ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಮತ್ತು ರಿಷಬ್ ಶೆಟ್ಟಿ ಅವರು ಅವತ್ತು ನಡೆದುಕೊಂಡಂತಹ ರೀತಿ ಕೂಡ ಅದು ಭಕ್ತನ ರೀತಿಯಾಗಿರ್ಲಿಲ್ಲ. ಅವರು ನಗುತ್ತಾ ಇದ್ರು ಎಂಬಿತ್ಯಾದಿ ಎಲ್ಲ ವಿಚಾರಗಳನ್ನ ಹಲವು ಜನ ಕಾಮೆಂಟ್ ಮೂಲಕವಾಗಿ ಅದನ್ನ ಪ್ರಸ್ತುತಪಡಿಸಿದ್ದಾರೆ. ಹಾಗಾಗಿ ಸಾಕಷ್ಟು ದೊಡ್ಡ ಮಟ್ಟಿನ ಆಕ್ರೋಶ ಸದ್ಯಕ್ಕೆ ಇದ್ದಿರುವಂಥದ್ದು. ಜೊತೆಗೆ ಮುಖೇಶ್ ಅವರು ಯಾಕೆ ಈ ರೀತಿಯಾಗಿ ಮಾಡಿದ್ರು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಗಳನ್ನ ಜನ ಎತ್ತಾ ಇದ್ದಾರೆ. ಸಂಪ್ರದಾಯ ಪ್ರಕಾರವಾಗಿ ದೈವಾರಾಧನೆಯ ಕಟ್ಟುಕಟ್ಟಲೆ ಯಾವ ರೀತಿಯಾಗಿರುತ್ತೆ ಅದೇ ರೀತಿಯಾಗಿ ನರ್ತನ ಸೇವೆಯನ್ನ ಮಾಡಬೇಕಾಗಿತ್ತು ಮುಖೇಶ್ ಅವರು. ಆದ್ರೆ ಇಲ್ಲಿ ಅವರು ಒಂದು ನಿಯಮವನ್ನ ಮೀರಿದ್ದಾರೆ, ಗೆರೆಯನ್ನ ದಾಟಿದ್ದಾರೆ. ಈ ರೀತಿಯಾಗಿ ಹರಕೆ ಮಾಡಿಸಿರುವಂತಹವರ ತೊಡೆ ಮೇಲೆ ಮಲಗಿರೋದು ಬಹಳಷ್ಟು ದೊಡ್ಡ ಮಟ್ಟಿನ ತಪ್ಪು ಅಂತೇಳಿ ಈಗ ದೈವಾರಾಧಕರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ರಿಷಬ್ ಶೆಟ್ಟಿ ಅವರು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಕೊಡ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಪೃಥ್ವಿರಾಜ್.